Environment Day. I wish you all a very happy Environment Day. World Environment Day is recognized globally as a key event to promote environmental protection. Today, we gather to celebrate World Environment Day, a day dedicated to raising awareness about the importance of protecting our planet. As we stand here, our planet faces numerous challenges. We have a collective responsibility to protect the environment. Every small action counts, from reducing our carbon footprint and conserving water and reducing waste. Let's unite and protect our planet. We can make a difference by adopting sustainable practices, reducing our use of single-use plastics, and promoting eco-friendly technologies. By working together, we can ensure a healthier, more sustainable future for ourselves and future generations. Let's take action today for a better tomorrow. Let us plant more trees, reduce our energy consumption, and promote sustainable living. Together, we can make a difference and protect our planet for future generations. The slogan for 2025 Environmental Day is Green Earth, Clean Earth, our responsibility, save trees and save tomorrow. Thank you. ಎಲ್ಲ ಪ್ರೀತಿಯ ವಿದ್ಯಾರ್ಥಿಗಳಿಗೂ ಹಾಗೂ ಎಲ್ಲ ಶಿಕ್ಷಕ ವೃಂದದವರಿಗೂ ಕೂಡ 2025ನೇ ವಿಶ್ವ ಪರಿಸರ ದಿನದ ಶುಭಾಶಯಗಳು. ಹಾಗೇನೆ ಇವತ್ತು ತುಂಬಾ ವಿಜೃಂಭಣೆಯಿಂದ ನಮ್ಮ ಶಾಲೆಯಲ್ಲಿ ವಿಶ್ವ ಪರಿಸರ ದಿನವನ್ನ ಹಮ್ಮಿಕೊಂಡಿದ್ದೀವಿ. ತುಂಬಾನೇ ಖುಷಿ ಇದೆ. ಸೊ ನೋಡಿ, ಪ್ರಕೃತಿಲಿ ಮೊದಲಾಗಿ ಹೇಳ್ಬೇಕಂತಂದ್ರೆ ಓಝೋನ್ ಲೇಯರ್ ಬಗ್ಗೆ ಮಾತಾಡ್ತೀನಿ ನೋಡಿ. ಏನಂತಂದ್ರೆ ಮನುಷ್ಯನಿಗೆ ಓಝೋನ್ ಲೇಯರ್ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಯಾಕೆ ಅಂತಂದ್ರೆ ಸೂರ್ಯನಿಂದ ಬರುವಂತಹ ನೇರವಾದ ಕಿರಣಗಳನ್ನ ಏನ್ ಮಾಡುತ್ತೆ, ಈ ಒಂದು ಓಝೋನ್ ಲೇಯರ್ ತಡೆದು ಆನಂತರ ಏನ್ ಮಾಡುತ್ತೆ, ನಮಗೆ ಕಳಿಸುತ್ತೆ. ಓಝೋನ್ ಲೇಯರ್ ಏನಾದ್ರೂ ಇಲ್ಲ ಅಂತಂದ್ರೆ ಮನುಷ್ಯನಿಗೆ ನೇರವಾಗಿ ಆ ಒಂದು ಸೂರ್ಯನ ಕಿರಣಗಳು ಬಿದ್ದಾಗ ಏನಾಗುತ್ತೆ ಅಂತಂದ್ರೆ ಮನುಷ್ಯನಿಗೆ ಸ್ಕಿನ್ ಕ್ಯಾನ್ಸರ್ ಬರುವಂತಹ ಚಾನ್ಸಸ್ ಗಳು ತುಂಬಾ ಇರುತ್ತೆ. ಹಾಗಾಗಿ ಓಝೋನ್ ಲೇಯರ್ ತುಂಬಾ ಇಂಪಾರ್ಟೆಂಟ್. ಇತ್ತೀಚಿನ ದಿನಗಳಲ್ಲಿ ಏನಾಗ್ತಾ ಇದೆ ಅಂತಂದ್ರೆ ಮನುಷ್ಯ ಮರಗಳನ್ನೆಲ್ಲ ಕಡಿದು ಏನ್ ಮಾಡ್ತಾ ಇದ್ದಾನೆ, ಕಂಪ್ಲೀಟ್ ಆಗಿ ಹಾಳು ಮಾಡ್ತಾ ಇದ್ದಾನೆ. ಆ ಒಂದು ಕಾರಣದಿಂದ ಓಝೋನ್ ಲೇಯರ್ ಹೋಲ್ ಆಗ್ತಾ ಇದೆ. ಇದೇ ರೀತಿಯಾಗಿ ಮುಂದುವರೆದಾಗ ಏನಾಗುತ್ತೆ ಅಂತಂದ್ರೆ ಮನುಷ್ಯ ಮುಂದೆ ಬದುಕಿದ್ದ ಅನ್ನೋಕ್ಕೂ ಕೂಡ ಒಂದು ಸುಳಿವಿರೋದಿಲ್ಲ. ಆ ರೀತಿ ಖಂಡಿತವಾಗ್ಲೂ ಆಗುತ್ತೆ. ಹಾಗೇನೆ ನಿಮ್ಗೆಲ್ರಿಗೂ ಕೂಡ ಗೊತ್ತಿರೋ ಹಾಗೇನೆ ಕೊರೋನಾ ಎಲ್ಲ ಕೇಳಿರ್ತಿರಲ್ವಾ. ಎಲ್ಲಾ ಕಷ್ಟಗಳನ್ನ ಅನುಭವಿಸಿರ್ತೀರಾ. 2020 ಅಂದ ತಕ್ಷಣ ನಮಗೆ ನೆನಪಾಗೋದು ಏನಂತಂದ್ರೆ ಕೊರೋನಾ, ಹೌದಲ್ವಾ? ಯಾವ ಕಾರಣಕ್ಕೋಸ್ಕರ ಈ ಕೊರೋನಾ ಬಂತು ಅಂದ್ರೆ ಮನುಷ್ಯ ಮಾಡಬಾರ್ದ ಕೆಲಸಗಳನ್ನ ಮಾಡಕ್ ಹೋದಾಗ ಏನಂತಂದ್ರೆ ಪ್ರಕೃತಿಗೆ ವಿರುದ್ಧವಾಗಿ ಹೋದಾಗ ಏನಾಯ್ತು ಅಂತಂದ್ರೆ ಈ ಒಂದು ಕೊರೋನಾ ಅನ್ನೋದು ಬಂತು. ಏನಂತಂದ್ರೆ ಮನುಷ್ಯನಿಗೆ ತಿನ್ನೋಕೆ ಹಲವಾರು ವಸ್ತುಗಳಿದಾವೆ, ಹೌದಲ್ವಾ? ಅದನ್ನ ಬಿಟ್ಟು ನೀವೆಲ್ಲ ನೋಡಿರೋ ಹಾಗೆ ಚೈನಾದವ್ರು ಏನ್ ಮಾಡ್ತಾರೆ ಅಂತಂದ್ರೆ ತಿನ್ನೋ ವಸ್ತುಗಳನ್ನ ಬಿಟ್ಟು ಈ ಹಾವು, ಹಲ್ಲಿ, ಏಡಿ, ಕಪ್ಪೆಗಳು ಇವನ್ನೆಲ್ಲಾನು ಕೂಡ ಏನೋ ತಿನ್ನೋಕ್ ಹೋದಾಗ ಏನಾಯ್ತು ಅಂತಂದ್ರೆ ಈ ಒಂದು ಕೊರೋನಾ ಅನ್ನೋದು ಬಂತು. ಅದರಿಂದ ಮನುಷ್ಯನಿಗೆ ಎಷ್ಟು ಸಮಸ್ಯೆ ಆಯ್ತು. ಅದರಲ್ಲಿ ತುಂಬಾ ಇಂಪಾರ್ಟೆಂಟ್ ಆಗಿದೆ ಯಾವ್ದಂದ್ರೆ ವೆಂಟಿಲೇಟರ್, ಆಕ್ಸಿಜನ್ ಕೇಳಿದಿರಲ್ವ ಎಲ್ರು ಕೂಡ. ಎಷ್ಟು ಇಂಪಾರ್ಟೆಂಟ್ ಆಯ್ತು ಅಂತ ಹೇಳಿ ಅವಾಗ ಗೊತ್ತಾಯ್ತು. ಅದು ಮುಗಿದ ನಂತರ ಮನುಷ್ಯ ಈಗ್ಲಾದ್ರೂ ಕೂಡ ಎಚ್ಚೆತ್ಕೋತಾನೆ, ಈಗ್ಲಾದ್ರೂ ಕೂಡ ಬುದ್ಧಿವಂತರಾಗ್ತಾನೆ, ಪರಿಸರನ ಸಂರಕ್ಷಣೆ ಮಾಡ್ತಾನೆ ಅಂತ ಅನ್ಕೊಂಡ್ರೆ, ಆದ್ರೆ ಮನುಷ್ಯ ಏನ್ ಮಾಡ್ದ ಅಂದ್ರೆ ಇನ್ನೂ ಕೂಡ ಅದನ್ನ ಜಾಸ್ತಿ ಮಾಡ್ತಾ ಹೋದ. ಆಯ್ತಾ? ನೋಡಿ, ಇವತ್ತಿನ ದಿನದ ಮುಖ್ಯ ವ್ಯಕ್ತಿ ಯಾರಪ್ಪ ಅಂತಂದ್ರೆ ಸಾಲು ಮರದ ತಿಮ್ಮಕ್ಕ ನೆನಪಾಗ್ತಾರೆ ನನಗೆ. ಏನಕ್ಕೋಸ್ಕರ ಹೆಸರು ಹೇಳ್ತಾ ಇದ್ದೀನಿ ಅಂದ್ರೆ ಒಂದು ಕಾಲದಲ್ಲಿ ಸಾಲು ಮರದ ತಿಮ್ಮಕ್ಕ ಇದ್ರಲ್ವಾ, ಅವರು ರಸ್ತೆ ಸೈಡ್ ಅಲ್ಲಿ, ರೋಡ್ ಸೈಡ್ ಅಲ್ಲಿ, ರಸ್ತೆ ಬದಿಗಳಲ್ಲಿ ಏನ್ ಮಾಡ್ತಾ ಇದ್ರು, ಸಮಯ ಸಿಕ್ಕಾಗೆಲ್ಲ ಗಿಡಗಳನ್ನೆಲ್ಲ ನಡ್ತಾ ಇದ್ರು. ಏನಂದ್ರು ಅಕ್ಕಪಕ್ಕದ ಮನೆಯವರೆಲ್ಲ ಅಥವಾ ರಸ್ತೆಯಲ್ಲಿ ಓಡಾಡೋರೆಲ್ಲ ಏನಂತಂದ್ರೆ, ಏನು ಗಂಡ ಹೆಂಡತಿ ಹೀಗೆ ಸುಮ್ನೆ ಟೈಮ್ ವೇಸ್ಟ್ ಮಾಡ್ತಾ ಇದ್ದೀರಾ ಅಥವಾ ಮನೆ ಕೆಲಸ ಎಲ್ಲಾನು ಬಿಟ್ಟು ಗಿಡಗಳನ್ನೆಲ್ಲ ನಡ್ಕೊಂಡು ಹೋಗ್ತಾ ಇದೀರಾ ಅಂತ ಅಂದಾಗ ಅವ್ರ ಅದ್ರ ಬಗ್ಗೆ ಯಾರು ಕೂಡ ಕೇರ್ ಮಾಡ್ಲಿಲ್ಲ. ಆದ್ರೆ ಇವತ್ತಿನ ದಿನಗಳಲ್ಲಿ ಆ ಒಂದು ಮರಗಳು ಬೆಳೆದು ದೊಡ್ಡವರಾಗಿ ಏನಾಗಿದೆ ಅಂತಂದ್ರೆ ಎಷ್ಟೋ ಜನಕ್ಕೆ ನೆರಳು ಕೊಡ್ತಾ ಇದೆ, ಫಲಗಳನ್ನ ಕೊಡ್ತಾ ಇದೆ, ಏನು ಆಮ್ಲಜನಕನ, ಆಕ್ಸಿಜನ್ ನ ಕೊಡ್ತಾ ಇದೆ. ಆ ಒಂದು ಕಾರಣದಿಂದ ನಮ್ಮ ಭಾರತ ಸರ್ಕಾರ ಏನ್ ಮಾಡ್ತಂದ್ರೆ ಅವರಿಗೆ ಪದ್ಮಶ್ರೀ ಅನ್ನೋ ಒಂದು ಪ್ರಶಸ್ತಿನ ಕೊಡ್ತಾ ಹೋಯ್ತು. ಇಷ್ಟು ವಿಚಾರ. ನೆಕ್ಸ್ಟ್ ಹಾಗೇನೆ ಹೇಳ್ಬೇಕಂತಂದ್ರೆ ನಾವು ತುಂಬಾ ಚಿಕ್ಕ ವಯಸ್ಸಲ್ಲಿ ಇರ್ಬೇಕಾದ್ರೆ ನಮ್ಮ ಮನೆ ಸುತ್ತ, ನಮ್ಮ ಸ್ಕೂಲ್ ಹತ್ರ ಎಲ್ಲಾ ಕಡೆನು ಗುಬ್ಬಚ್ಚಿ ಏನ್ ಮಾಡ್ತಾ ಇತ್ತು, ಎಲ್ಲಿ ನೋಡಿದ್ರು ಕೂಡ ಅಕ್ಕಿ ಹಾಕೊಂಡಿತ್ತು. ಆದ್ರೆ ಇವತ್ತಿನ ದಿನಗಳಲ್ಲಿ ಎಲ್ಲಿ ಹುಡುಕಿದ್ರು ಕೂಡ ಒಂದೆರಡೇನೋ ಸಿಗ್ಬೋದಷ್ಟೇ. ಏನಕ್ಕೋಸ್ಕರ ಹೀಗಾಗಿದೆ ಅಂತಂದ್ರೆ
ನೆಟ್ವರ್ಕ್. ಸೊ ನೋಡಿ, ನೀವು 2G 3G 4G 5G 6G ಅದು ಎಲ್ಲಿವರೆಗೂ ಹೋಗುತ್ತೋ ನಮಗೆ ಗೊತ್ತಿಲ್ಲ. ಸೊ ಮನುಷ್ಯ ಇದರಿಂದ ನಾವು ಡೆವಲಪ್ಮೆಂಟ್ ಅಂತ ಹೋಗ್ತಾ ಇದೀವಿ. ಆದ್ರೆ ಏನಾಗ್ತಾ ಇದೆ ಅಂದ್ರೆ ಇದ್ರ ಜೊತೆಗೆ ಪರಿಸರನ ಹಾಳು ಮಾಡ್ತಾ ಇದೀವಿ. ಸೊ ಹಾಗೇನೆ ಇನ್ನೊಂದು ವಿಚಾರನ ಹೇಳ್ಬೇಕಂತಂದ್ರೆ, ಸೊ ಮನುಷ್ಯ ಎಷ್ಟೊಂದು ಸೆಲ್ಫಿಶ್ ಆಗಿದ್ದೇನೆ ಅಂತಂದ್ರೆ ಹಲವಾರು ನದಿಗಳಿದಾವೆ. ಸೊ ನಿಮಗೆ ಗೊತ್ತಿರೋ ಹಾಗೇನೆ ಇವತ್ತಿನ ದಿನಗಳಲ್ಲಿ ಏನ್ ಮಾಡ್ತಾ ಇದ್ರೆ ಆ ನದಿಗಳಿಗೆ ಏನ್ ಮಾಡ್ತಾ ಇದ್ದೇನೆ, ಸೊ ಫ್ಯಾಕ್ಟರಿ ಇರುವಂತ ನೀರ್ನ ಬಿಡೋದಾಗಿರ್ಬೋದು ಅಥವಾ ಗಲೀಜನ್ನ ಹಾಕೋದಾಗಿರ್ಬೋದು, ಸೊ ಹೀಗೆ ಹಾಳು ಮಾಡ್ತಾ ಇದ್ದೇನೆ. ಸಿಂಪಲ್ ಆಗಿ ನಿಮಗೆ ಹೇಳೋದಾದ್ರೆ, ಕೆಂಗೇರಿ ಇದೆಯಲ್ವಾ, ಕೆಂಗೇರಿ ಬೋರೆ ಎಷ್ಟೊಂದು ಪರಿಶುದ್ಧವಾಗಿದೆ, ಎಷ್ಟು ಚೆನ್ನಾಗಿದೆ, ಹೌದಾ? ಸೊ ನೋಡಿ, ಎಷ್ಟೊಂದು ಗಲೀಜಾಗಿದೆ. ಅದಕ್ಕೆಲ್ಲ ಕಾರಣ ಏನಂತಂದ್ರೆ ಸೊ ನಾವೇನೆ, ಹೌದಲ್ವಾ? ನಾವೇ ತಾನೇ ಹಾಳು ಮಾಡಿರೋದು. ಸೊ ಅದು ಎಲ್ಲಿಗೆ ಹೋಗುತ್ತೆ? ನೆಕ್ಸ್ಟ್ ನದಿಗೆ ಹೋಗಿ ಸೇರ್ಕೊಳ್ಳುತ್ತೆ. ಅಲ್ಲಿ ವಾಸ ಮಾಡುವಂತ ಎಷ್ಟೋ ಜಲಚರಗಳು ಏನಾಗ್ತಾ ಇದೆ ಅಂತಂದ್ರೆ ಸತ್ತೋಗ್ತಾ ಇದೆ. ಇದಕ್ಕೆಲ್ಲ ಕಾರಣ ಯಾರಪ್ಪ ಅಂತಂದ್ರೆ ಮನುಷ್ಯ. ಹಾಗೇನೆ ನಾವು ದಿನನಿತ್ಯ ಬಳಕೆ ಮಾಡುವಂತ ವಸ್ತುಗಳು ನೋಡಿ, ಈ ಬೆಂಚ್ ಆಗಿರ್ಬೋದು, ಕೂತ್ಕೊಳ್ಳೋ ಟೇಬಲ್ ಆಗಿರ್ಬೋದು, ಸೊ ಮನೇಲಿ ಎಷ್ಟೊಂದು ವಸ್ತುಗಳನ್ನ ಬಳಕೆ ಮಾಡ್ತೀವಿ. ಹಾಗೇನೆ ಎಕ್ಸಾಮ್ ಪೇಪರ್ಗಳಾಗಿರ್ಬೋದು, ಬುಕ್ಗಳಾಗಿರ್ಬೋದು, ಎಲ್ಲಿಂದ ಬರ್ತಾ ಇದೆ? ಸೊ ಏನ್ ಮಾಡ್ತಾ ಇದೆ? ಕಾಡಿಗೆ ಹೋಗಿ ಮರನ ಕಡ್ದು ಅಲ್ಲಿಂದ ಏನ್ ಮಾಡ್ತಾ ಇದ್ದೀವಿ ತಂದು ಸೊ ಈ ಒಂದು ಪೇಪರ್ಗಳನ್ನ ಮಾಡ್ತಾ ಇದೀವಿ. ಸೊ ಅದು ತಪ್ಪು. ಸೊ ನಾವೇನ್ ಮಾಡ್ಬೇಕು ಅಂತಂದ್ರೆ ಮರಗಳನ್ನ ಹೆಚ್ಚು ಏನ್ ಮಾಡ್ಬೇಕಂತಂದ್ರೆ ಸೊ ಬೆಳೆಸುವಂತಹ ಕೆಲಸಗಳನ್ನ ಮಾಡಬೇಕು. ಸೊ ಇನ್ನೊಂದು ವಿಷಯ ಏನಪ್ಪಾ ಅಂತಂದ್ರೆ, ಗೊತ್ತಿರೋ ಹಾಗೆ ಪ್ರೆಸೆಂಟ್ ಡೇಲಿ 2025 IPL ಎಲ್ಲ ನೋಡಿರ್ತೀರಾ. ಪ್ರತಿ ಒಂದು ಡಾಟ್ ಬಾಲಿಗೂ ಕೂಡ, ಸೊ ಗೊತ್ತಲ್ವಾ, ಪ್ರತಿ ಒಂದು ಡಾಟ್ ಬಾಲಿಗೂ ಕೂಡ 18 ಮರಗಳನ್ನ ನಡುವಂತ ಒಂದು ಒಳ್ಳೆ ಕೆಲಸನ ಮಾಡಿದ್ರು. ಸೊ ತುಂಬಾ ಖುಷಿ ಆಯ್ತು. ಸೊ ಆ ಒಂದು ಕಾರಣದಿಂದಾನೇ ಈ ಒಂದು 2 ತಿಂಗಳು ನಡೆದಂತ IPL ಅಲ್ಲಿ ಲಕ್ಷ ಮರಗಳನ್ನ ನಡ್ತಾ ಇದ್ದಾರೆ. ಸೊ ತುಂಬಾ ಖುಷಿ ಇದೆ. ಸೊ ನಾನು ನಿಮ್ಮೆಲ್ಲರೂ ಕೂಡ ರಿಕ್ವೆಸ್ಟ್ ಮಾಡೋದು ಏನಂತಂದ್ರೆ, ಪ್ರತಿಯೊಬ್ರು ಕೂಡ ಮರಗಳನ್ನ ಬೆಳೆಸಿ, ಆಯ್ತಾ? ಕಡಿಯುವಂತ ಒಂದು ಪ್ರಯತ್ನನ ಮಾಡಬೇಡಿ. ಸೊ ಹಾಗೇನೆ ಸೊ ಅದರ ಜೊತೆಗೇನೆ ಹಲವಾರು ಸಂಘ ಸಂಸ್ಥೆಗಳಾಗಿರ್ಬೋದು, ಹಾಗೇನೆ ಪ್ರತಿಯೊಬ್ರು ಕೂಡ ಏನ್ ಮಾಡ್ಬೇಕಂತಂದ್ರೆ ಮರನ ಬೆಳೆಸಬೇಕು. ಅದನ್ನ ಹಾಳು ಮಾಡುವಂತ ಕೆಲಸಗಳನ್ನ ಮಾಡಬಾರ್ದು. ಅದು ನಮ್ಮ ಎಲ್ಲರೂ ಕೂಡ ಜವಾಬ್ದಾರಿಯಾಗಿರುತ್ತೆ. ಸೊ ನಾವು ಇವತ್ತಿನ ದಿನಗಳಿಗೆ ಮಾತ್ರ ಏನ್ ಮಾಡಬಾರ್ದು, ಸೊ ಸೆಲ್ಫಿಶ್ ಆಗಿ ಬದುಕಬಾರ್ದು. ಮುಂದಿನ ಪೀಳಿಗೆ, ಮುಂದಿನ ಜನರೇಷನ್ ಕೂಡ ಬದುಕಬೇಕು. ಸೊ ಆ ಒಂದು ಕಾರಣಕ್ಕೋಸ್ಕರ ಎಲ್ಲರೂ ಕೂಡ ಮರನ ಗಿಡನ ನೆಡುವಂತಹ ಒಂದು ಕೆಲಸನ ಮಾಡ್ಬೇಕು ಅಂತ ಹೇಳಿ ಎಲ್ಲರೂ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ. ಸೊ ಇಷ್ಟೊಂದು ಮಾತಾಡಕ್ಕೆ ಅವಕಾಶ ಕೊಟ್ಟಿದ್ದಕ್ಕೆ ಎಲ್ರಿಗೂ ಧನ್ಯವಾದಗಳು. ಥ್ಯಾಂಕ್ ಯು.